ಸಿಪಾಯಿ ರವಿಚಂದ್ರನ್ ಸೇನಿ ಮೈಸೂರು, ನಗುವನಹಳ್ಳಿ ಧನರಾಜ್ ಹಾಗೂ ಕ್ರೇಜಿ ಸ್ಟಾರ್ ಫ್ರೆಂಡ್ಸ್ ಮೆಲೋಡೀಸ್ ಗ್ರೂಪ್ ವತಿಯಿಂದ ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರವಿಚಂದ್ರನ್ ರವರ ಕರೋಕೆ ಗೀತೆಗಳನ್ನು ಹಾಡುವ ಮೂಲಕ ರವಿಚಂದ್ರನ್ ಅವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬಕ್ಕೆ ಧನರಾಜ್ ಕ್ರೇಜಿ ಸ್ಟಾರ್ ಫ್ರೆಂಡ್ಸ್ ಗ್ರೂಪ್ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ರೇಜಿ ಸ್ಟಾರ್ ಸ್ನೇಹ ಬಳಗದ ಸಿಪಾಯಿ ರವಿಚಂದ್ರನ್ ಸೇನಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ನಗುವನಹಳ್ಳಿಯ ಧನರಾಜ್, ಶಿಕ್ಷಕರಾದ ರಂಗಸ್ವಾಮಿ, ಸಮಾಜ ಸೇವಕರಾದ ರೂಪ್ ಕುಮಾರ್, ಕಲಾವಿದ ಗೋವಿಂದರಾಜು, ಸುಜಾತ, ಆಯೋಜಕರಾದ ಹರೀಶ್, ಮಹದೇವ, ಶ್ರೀರಂಗಪಟ್ಟಣ ಮಹೇಶ್, ಅಂಚೆ ಇಲಾಖೆ ನಂಜನಗೂಡು ರಘುಪತಿ ಭಟ್, ಬ್ಯಾಂಕ್ ಆಫ್ ಬರೋಡಾ ಶ್ವೇತಾ, ಕಮಲಾ, ಕೋಮಲಾ, ಪ್ರಣೀತಾ, ಮಮತಾ, ಮೇಡಂ, ನಗುವನಹಳ್ಳಿ ರೇಖಾ, ಪ್ರಕಾಶ್, ಹೇಮಾವತಿ, ಕನಸುಗಾರನ ಒಂದು ಕನಸು ಸ್ನೇಹ ಬಳಗದ ತಂಡದ ದೂರದ ಊರಿನಿಂದ ಬಂದಂತಹ ಹವ್ಯಾಸಿ ಗಾಯಕ ಗಾಯಕಿಯರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. May 30 ತಾರೀಕು ರವಿಚಂದ್ರನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರೋಕೆ ಗಾಯನ ಕಾರ್ಯಕ್ರಮ. ಕರೋಕೆ ಗಾಯನಕ್ಕಾಗಿ ಹವ್ಯಾಸಿ ಗಾಯಕರು ಆ ಕಡೆಯಿಂದಲೂ ಬಂದಿದ್ದಾರೆ. ಈ ಕಾರ್ಯಕ್ರಮ ಮಾಡಲೇಬೇಕು ಅಂದಿದ್ದಕ್ಕೆ ನನಗೆ ತುಂಬ ಸಪೋರ್ಟಾಗಿ ನಮಗೆ ಲಕ್ಷ್ಮೀ ಸರ್ ಇರ್ಬೋದು, ರೂಪ್ಕುಮಾರ್ ಸಾರು, ಮತ್ತು ಮಾದೇವ್ ಸಾರು, ಹರೀಶು, ಮಹೇಶು ಎಲ್ಲ ಪ್ರತಿಯೊಂದು ನಮ್ಮದು ತಂಡ ಥರ ಮಾಡ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಬಂದಿರುವಂಥ ಎಲ್ಲ ಗಾಯಕರುಗಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸಿಪಾಯಿ ರವಿಚಂದ್ರನ್ ಸೇನೆಯ ಉಪಾಧ್ಯಕ್ಷರಾಗಿ ನಗುವನಹಳ್ಳಿ ಅಂತ ಹೇಳಿ ವಿಜಯನಗರ ಜಿಲ್ಲೆ ಅಗ್ರಗಣ್ಯ ತಾಲೂಕಿನಿಂದ ಡಾಕ್ಟರ್ ವಿ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಧನರಾಜ್ ಸಾರು, ಮಾದೇವ್ ಸಾರು, ರಂಗಸ್ವಾಮಿ ಸಾರು, ಆಮೇಲೆ ಗೋವಿಂದರಾಜು, ರೂಪ್ಕುಮಾರ್ ಸಾರು, ಮಹೇಶ್ ಸಾರು ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾವು ನನ್ನ ಕಾಣಿಸ್ತಾ ಇದ್ದು ಅಕ್ಕಪಕ್ಕ ನೋಡಿ. ಆಮೇಲೆ ಹುಟ್ಟುಹಬ್ಬಕ್ಕೆ ಅವರೇ ರಚಿಸಿ ಆಗಿರ್ತಕ್ಕಂಥ ಗೀತೆಗಳನ್ನು ಎಲ್ಲ ಕಲಾವಿದರಲ್ಲಿ ಎಲ್ಲ ಐಡಿಯಾಗಳಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಬಂದಿದ್ದಾರೆ. ಎಲ್ಲರೂ ಸೇರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಧನರಾಜ್ ಸರ್ ಹೇಳಿದಂಗೆ ಒಂದು ದಿವಸ ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರವಿಚಂದ್ರನ್ ಸರ್ ನಾವು ಮನೆ ಈ ನನ್ನ ಎರಡು ಮಾತುಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಹೇಶ್ ಅಂತ ನಂಜನಗೂಡಿಂದ ನಾವು ಧನರಾಜ್ ಸರ್ ನಾವು ಮತ್ತು ಸುಮಾರು ಈವೆಂಟ್ಗಳು ಮಾಡಿದ್ದೀವಿ. ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಾವು ಹೋದ ತಿಂಗಳು ಒಂದು ಸಂಗೀತಾಮೃತ ಗಾನ ಸಂಭ್ರಮದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ರೀತಿಯಾಗಿ ಅವರ ಆಸೆ ಹೇಗಿತ್ತು ಅಂದರೆ ಈ ಒಂದು ಕ್ರೇಜಿ ಸ್ಟಾರ್ದು ಒಂದು ಈವೆಂಟ್ ಮಾಡಬೇಕು ಅನ್ನೋದು ಅವರ ಕನಸಿನ ಕೂಸಾಗಿತ್ತು. ಆ ಈವೆಂಟ್ ಬಂದಾಗ ಹೇಳಿದ್ರು, ನೋಡ್ರಪ್ಪ ನೀವೆಲ್ಲ ಸಹ ನಮಗೆ ಒಂದು ಸಪೋರ್ಟ್ ಮಾಡೋದಾದ್ರೆ ಒಂದು ಕಾರ್ಯಕ್ರಮ ರವಿಚಂದ್ರನ್ ಅವರ ಒಂದು ಇಟ್ಟಿರೋಂಥ ಹಾಡುಗಳನ್ನೇ ಹಾಕಿ ನಾವು ಕಾರ್ಯಕ್ರಮ ಹಾಗಾಗಿ ನಿಮ್ಮ ಗೋವಿಂದರಾಜು ಅವರು, ಮಾದೇವ್ ಅವರು, ಹರೀಶ್ ಅವರು, ಹಾಗಾಗಿ ಈ ವರ್ಷ ನಾನು ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾಧಾರಣವಾಗಿ ಸಾಮಾನ್ಯ ಒಂದು ಈವೆಂಟ್ ಥರ ನಡೆಸಿ ಮುಂದಿನ ದಿನಗಳಲ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀನಿ. ಅಂದರೆ ಸಿನಿಮಾದಲ್ಲಿ ನಟಿಸುವಂಥವ್ರನ್ನೇ ಕರೆದು ಮುಂದಿನ ವರ್ಷ ಕಾರ್ಯಕ್ರಮ ಮಾಡ್ತೀನಿ. ಅದನ್ನು ರವಿಚಂದ್ರನ್ ಸರ್ ಅವ್ರನ್ನ ಕೇಂದ್ರ ಬಿಂದುವಾಗಿ ನಾನು ಒಂದು ಕಾರ್ಯಕ್ರಮಕ್ಕೆ ಕರೀತೀನಿ. ಇವತ್ತು ಏನು ನಡೀತಾ ಇದೆ ಈ ಕಾರ್ಯಕ್ರಮದ ಒಂದು ವಿಡಿಯೋಸು, ಫೋಟೋಸು ಎಲ್ಲನೂ ರವಿಚಂದ್ರನ್ ಸರ್ ಅವ್ರಿಗೆ ನಾನು ತೋರಿಸಿ ನಾವೊಂದು ಕಾರ್ಯಕ್ರಮ ನಿಮ್ಮ ಹೆಸರಿನಲ್ಲಿ ನಡೆಸ್ತಾ ಇದ್ದೀವಿ ಸರ್ ಅಂತ ಅಭಿನಂದನೆಗಳ ತಿಳಿಸಿ ಮುಂದಿನ ದಿನಗಳಲ್ಲಿ ನೀವು ಬರಬೇಕು ಅಂತ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿದ್ದಾರೆ. ಹಾಗೆಯೇ ಅವರು ರವಿಚಂದ್ರನ್ ಸರ್ ಅವರ ಮುಂದಿನ
ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಆ ಒಂದು ಕಾರ್ಯಕ್ರಮವನ್ನು ಅವ್ರನ್ನ ಆಹ್ವಾನಿಸಿ ನಾವೆಲ್ಲ ಅವ್ರನ್ನ ಸಂಪರ್ಕಿಸುವಂಥ ಕಾರ್ಯ ನಡೀಲಿ ಅಂತ ಹೇಳ್ತಾ ಈ ಒಂದು ಈವೆಂಟ್ ನಡೆಸಿದಂತಹ ನಮ್ಮ ಧನರಾಜು ಸರ್ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈವೆಂಟ್ಗಳನ್ನು ನಡೆಸೋಂತಾಗಲಿ, ರವಿಚಂದ್ರನ್ ಅವರ ಮೇಲಿನ ಅಭಿಮಾನ ಅವ್ರಿಗೆ ಇನ್ನೂ ಈ ರೀತಿಯೇ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಅವ್ರಿಗೆ ಭಗವಂತ ಸುಖ ಸಂಪತ್ತು ಆರೋಗ್ಯ ಬಂದು ಕೊಡ್ತಾಪಟ್ಟೆ ಅಂತ ಆಶಿಸ್ತಾ ನಾನು ಶಿವಾನಂದ ಬಳಿಗೇರಿ ಅಂತ ಹೇಳಿ ಹಾವೇರಿಯಿಂದ ಮಾತಾಡೋದು. 29ನೇ ತಾರೀಕು 30/5/2025 ಈ ಡಾಕ್ಟರ್ ವಿ ರವಿಚಂದ್ರನ್ ಹುಟ್ಟುಹಬ್ಬದ ನಿಮಿತ್ತ ಮೈಸೂರಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಆಯೋಜಿಸಿದ್ದು. ಈ ಒಂದು 15 ವರ್ಷದಿಂದ ನನಗೆ ಕಂಡು ಬಂತು. ನಾವು ರವಿಚಂದ್ರನ ಹುಟ್ಟುಹಬ್ಬ ಆಚರಣೆಯನ್ನು ಮೈಸೂರಲ್ಲೇ ಮಾಡಬೇಕು, ಅವ್ರ ಜೊತೆಗೆ ಧನರಾಜ್ ಸರ್ ಮತ್ತು ಟೀಮ್ ಜೊತೆಗೆ ನಾವು ಸೇರಬೇಕು ಅಂತ ಹೇಳಿ ನಾನು 350 ಕಿಲೋಮೀಟರಿಂದ ಮೈಸೂರಿಗೆ ಬಂದು ಅವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಮೂಲಕ ಸನ್ಮಾನ್ಯ ರವಿಚಂದ್ರನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ರವಿ ಸರ್, ಫಸ್ಟ್ ಆಫ್ ಆಲ್ ರವಿ ಸರ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕನಸುಗಾರ ಅಂತ ನೀವು ನಿಜವಾಗ್ಲೂ ನಮ್ಮ ಕನಸು ಕಾಣೋದು ಯಾವಾಗ ಗೊತ್ತಾಗಿದ್ರೆ ನೀವು ಸಿನಿಮಾ ನೋಡ್ತಾ ಇಲ್ಲ. ಬಟ್ ಈ ಸಿನಿಮಾ ಯಾಕೋ ಈಗ ಸ್ಲೋ ಮಾಡ್ತಾ ಇದ್ರ. ದಯವಿಟ್ಟು ಮತ್ತು ನೀವು ಮೊದಲೇನು ಯಾವ ರೀತಿಯಿಂದ ಸಿನಿಮಾ ಕೊಡ್ತಿದ್ರಿ, ಪ್ರೀತಿ ಪ್ರೇಮ ಅಂತ ಏನು ತೋರಿಸ್ಬಿಡ್ತವ್ರು ನೀವು. ನಿಮ್ದು ಇದನ್ನು ನೋಡಿದ ಮೇಲಿಂದ ನಾವು ಪ್ರೀತಿ ಪ್ರೇಮ ಮಾಡಲಿಕ್ಕೆ ಕಲ್ತಿದ್ದೇವೆ. ಆದಷ್ಟು ಈ ಹಿಂದೇನು ಆ ರೀತಿ ಸಿನಿಮಾ ಮಾಡ್ತಾ ಇದ್ದಲ್ಲ ಅದೇ ರೀತಿ ಸಿನಿಮಾ ಕೊಡಿ. ಎಲ್ಲ ಕಲರ್ಫುಲ್ ಆಗಿರಲಿ. ನಾವು ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಈಗ ನಿಮ್ಮ ಹುಟ್ಟಿದಬ್ಬ ಬರ್ತಾ ಇದೆ. ನಿಮ್ಗೆ ಆರೋಗ್ಯ ಎಲ್ಲ ದೇವರು ಕೊಟ್ಟು ನಿಮಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಶಿಸ್ತೀವಿ. ಮುಂದೆ ಇದೇ ರೀತಿ ಇವೆಂಟ್ಗಳು ಬರ್ತಾ ಇದ್ದಾಗ ಸರ್ ಹೇಳಿದ್ರು ಏನೋ ನೆಕ್ಸ್ಟ್ ಟೈಮ್ ಬಂದು ಕರೆಸ್ತೀನಿ ಅಂತ ಏನೋ ಅಂದಿದ್ದಾರೆ. ಖಂಡಿತ ನೀವು ಬರಬೇಕು, ನಾವು ಕಾಯ್ತಾ ಇರ್ತೀವಿ. ನಾವು ಬರ್ತೇವೆ ಅಂತಾರೆ. ಈಗ ನೀವು ನೀವು ಬಂದಿಲ್ಲ ಅಂತವ್ರು ನಾವು ಅಲ್ಲಿಂದ ಬಂದಿದ್ದೀವಿ. ಈಗ ಬರ್ತೇವೆ ಅಂತಾರೆ. ಖಂಡಿತ ಬರ್ತೇವೆ ಸರ್, ಖಂಡಿತ ಬರ್ತೇವೆ. ಒಳ್ಳೆಯದಾಗಲಿ. ಸರ್, ನಿಮಗೆ ಧನರಾಜ್ ಸರ್ ಅವರ ಭಾಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾಯಿ ಚಾಮುಂಡೇಶ್ವರಿ ನಿಮಗೆ ಆಶೀರ್ವಾದವನ್ನು ಕೊಡಲಿ ಅಂತ ಕಾಪಾಡ್ತಾ, ಪ್ರತಿ ವರ್ಷವೂ ಕೂಡ ಧನರಾಜ್ ಸರ್ ಅವರ ಪಕ್ಕ ಅಭಿಮಾನಿಗಳು ಬಹಳ ನಿಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ. ನಾವು ಎಚಡಿಕೋಟೆ ತಾಲೂಕಿಂದ ಕೂಡ ಬಂದಿದ್ದೀವಿ. ನಮ್ಮ ಗೋವಿಂದರಾಜ್ ಸರ್ ಕೂಡ ಎಚಡಿಕೋಟೆ ತಾಲೂಕವರು. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಹುಟ್ಟುಹಬ್ಬದ ಅಂಗವಾಗಿ ನೀವೇ ನಟನೆ ಮಾಡಿರ್ತಕ್ಕಂಥ ಗೀತೆಗಳನ್ನು ಹಾಡಿ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಮುಂದಿನ ಬಾರಿ ಖಂಡಿತ ತಾವು ಕೂಡ ನಮ್ಮ ಈ ಒಂದು ಧನರಾಜ್ ಸರ್ ಅವರ ಬಳಗವನ್ನು ನಡೆಸ್ತಕ್ಕಂಥ ಇವೆಂಟ್ಗೆ ಬರಬೇಕು. ನಾವು ಕೂಡ ಎಲ್ಲರೂ ಕೂಡ ಬರ್ತಾರೆ ಹೇಳ್ತಾ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತೀನಿ. ಜೈ ರವಿಚಂದ್ರನ್ ಸರ್. ನಮಸ್ತೆ, ನಾನು ಮಂಡ್ಯದಿಂದ ಬಂದಿದ್ದೀನಿ. ಮಮತಾ ಅಂತ. ಧನರಾಜ್ ಅವರು ಭೇಟಿ ಸ್ಟಾರ್ ರವಿಚಂದ್ರನ್ ಇವೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೀತಿ ತುಂಬ ರವಿಚಂದ್ರನ್ ಮೇಲೆ, ಹಾಗಾಗಿ ಅವರು ಇವೆಂಟ್ ಮಾಡ್ತಾ ಇದ್ದಾರೆ. ನಾನು ಬರಬಾರ್ದು ಅಂತ ಮಲಗಿದ್ದವಳು ಅವರ ಕೂಗಿಗೆ ಎದ್ದು ಬಂದಿದ್ದೀನಿ. ನನಗೂ ರವಿಚಂದ್ರನ್ ಅಂದರೆ ಚಿಕ್ಕದ್ರಿಂದಲೂ ಇಷ್ಟ ತುಂಬ. ರವಿಚಂದ್ರನ್ ಅಂದರೆ ಪ್ರಾಣ ನನಗೆ. ಹಾಗಾಗಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಅವರು ನೆಕ್ಸ್ಟ್ ಇಯರು ಕರೆಸ್ತೀನಿ ಅಂತ ಹೇಳಿದ್ದಾರೆ. ಆ ಕರೆಸಿದಾಗ ನಾನು ಖಂಡಿತ ಬಂದು ಅವ್ರಿಗೆ ಹಾನರ್ ಮಾಡಬೇಕು ಅಂತ ತುಂಬಾ ಇಷ್ಟ ನನಗೆ. ಅವ್ರ ಫಿಲಮ್ಗಳೆಲ್ಲ ನೋಡಿದ್ದೀನಿ, ಒಂದು ಫಿಲಮ್ನ ಬಿಟ್ಟಿಲ್ಲ. ಅವ್ರ ಫಿಲಮ್ ಎಲ್ಲ ನೋಡಿದ್ದೀನಿ ನಾನು. ಹೀಗಾಗಿ ನನಗೆ ಅವ್ರ ಕಂಡ್ರೆ ತುಂಬ ಇಷ್ಟ. ಈ ಇವೆಂಟ್ ಹೀಗೇನು ಮುಂದುವರಿಲಿ. ಈ ಥರ ರವಿಚಂದ್ರನ್ ಕ್ರೇಜ್ ಇರೋರು ಎಷ್ಟೊಂದು ಜನ ಇದ್ದಾರೆ. ಅವ್ರಿಗೆಲ್ಲ ಒಂದು ಇದಾಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಭೇಟಿಯಾಗಿದ್ದೀನಿ ಇನ್ನೋವೇಟಿವ್ ಫಿಲಮ್ ಸಿಟಿನಲ್ಲಿ. ಆದರೆ ಅವ್ರಿಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ನಮ್ಮಂಥವ್ರು ಎಷ್ಟು ಜನ ಇರ್ತಾರಲ್ವಾ. ಆದರೆ ಮತ್ತೆ ಭೇಟಿ ಆಗಬೇಕು ಅಂತ ಮಾಡ್ಕೊಂಡಿದ್ದೀನಿ. ಅವ್ರ ಮನೆಗೆ ಹೋಗಿ ನಾನು ಭೇಟಿ ಮಾಡ್ಬಿಟ್ಟು ಬರ್ತೀನಿ. ನಮಸ್ತೆ. ಧನಂಜಯ್ ಸರ್ ಒಂದು ಪ್ರೋಗ್ರಾಮನ್ನು ಮೈಸೂರಿಗೆ ಆರ್ಗನೈಸ್ ಮಾಡಿ ನಮಗೆಲ್ಲ ಇವೆಂಟ್ಗೆ ಬರಬೇಕು ಅಂತ ನಮಗೆ ಬಹಳ ಖುಷಿ ಆಯಿತು.